ಧನರಾಜಾಚಾರ್ ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಂಗಳೂರಿಗೆ ಬಂದಿದ್ವಿ. ಮಂಗಳೂರಿಗೆ ನನ್ನ ಕೆಲಸಕ್ಕೆ ಬಂದಿದ್ದಲ್ಲ ಆಯ್ತಾ, ನನ್ನ ಹೆಂಡತಿ ಕೆಲಸಕ್ಕೆ. ಅವಳು ಸೆಲೂನಿಗೆ ಹೋಗಿದ್ದಾಳೆ. 5 hours ವೇಟ್ ಮಾಡ್ಬೇಕಂತ. ಅದಕ್ಕೆ ನಾನೀಗ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಜೊತೆಗೆ ನನ್ನ ಮಗಳು ಕೂಡ ಇಲ್ಲೇ ಇದ್ದಾಳೆ. ಖುಷಿ ಏನಂದ್ರೆ ಅವಳು ಬಿಟ್ಟು ಹೋದಾಗ ಕೂಗ್ಲಿಲ್ಲ ಆಯ್ತಾ ಇವಳು. ಟಾಟಾ ಟಾಟಾ ಮಾಡ ಅಮ್ಮನಿಗೆ. ಫಸ್ಟ್ ಟೈಮ್ ಈ ಥರ ಅಮ್ಮನ ಬಿಟ್ಟು ಅಪ್ಪನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರೋದು. ನನಗೊಂದು ಭಯನೂ ಇದೆ, ಯಾಕಂದರೆ ಆವಾಗ ನೋಡಿ ಅಮ್ಮ ಅಮ್ಮ ಅಂತ ಹೇಳಿಕೆ ಶುರು ಮಾಡಿದ್ಲು. ಈಗಲೇ ಅದೊಂದು ಭಯ ಇದೆ. ಹಾಂ ಹೈ ಅಪ್ಪ ಇದ್ದಾರೆ ತಾನೆ. ನಿಂಗೆ ಯಾರು ಇಷ್ಟ? ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಪ್ರಸಿದ್ಧಿ ಎಂತ ಹೇಳು, ನಿಂಗೆ ಯಾರು ಇಷ್ಟ? ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಯಾರಿಷ್ಟ? ಅಜೀಬ್ ಮಾಡ್ಲಿಕ್ಕೆ ಏನಿರುತ್ತೆ. ಇನ್ನೊಮ್ಮೆ ಕೇಳ್ತೇನೆ ಲಾಸ್ಟ್. ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಇಲ್ಲಾಂದ್ರೆ ಅಪ್ಪ ಅಪ್ಪ ಅಂತಾನೆ ಹೇಳ್ತಿದ್ಲು. ಬಾ, ನಿಂಗೆ ಯಾರು ಇಷ್ಟ? ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಈಗ ಅಪ್ಪ ಅಪ್ಪ ಅಂತ ಹೇಳ್ತಿದ್ಯಲ್ಲ, ಯಾರಿಷ್ಟ? ಇನ್ನೊಂದ್ಸಲ ಕೇಳ್ತೀನಿ. ಲಾಗ್ ಅಂದ್ರೆ ಅವಳು ತಮಾಷೆ ಮಾಡೋದು ಜಾಸ್ತಿ. ಅಪ್ಪ ಇಷ್ಟವ ಅಮ್ಮ ಇಷ್ಟವ? ನಮ್ಮ ಮನೆ ಬರ ಬೇಕಾ ಬಿಟ್ಟಿ ಬರ್ದಿರೋ ಬ್ರಹ್ಮ ಬಂದ್ರು ಬದಲಾಯಿಸಕ್ಕಾಗಲ್ಲ. ಇನ್ನೊಮ್ಮೆ ಪ್ರಸಿದ್ಧಿ ಪ್ಲೀಸ್. ನಿಂಗೆ ಯಾರಿಷ್ಟ? ಅಪ್ಪ ಇಷ್ಟ ಅಮ್ಮ ಇಷ್ಟವ? ಯಾರಿಷ್ಟ? ಅಮ್ಮ. ಅವಳು ಮಾಡಿದ್ದೆ ಸರಿ, ಅವಳದೇನು ತಪ್ಪಿಲ್ಲ. ಒಂದು ನಿಮಿಷ ಕಟ್ಟು ಮಾಡಿ ವಿಡಿಯೋ ಮಾಡ್ತೇನೆ. ಈಗ ನೋಡಿ ಕರೆಕ್ಟಾಗಿ ಹೇಳ್ತಾಳೆ. ನಿಂಗೆ ಯಾರಿಷ್ಟ ಮಗಳು? ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಅಪ್ಪ ಅಂತ ಹೇಳು ಮಗಳು. ಒಂದು ಸಲಕ್ಕೆ ಅಪ್ಪ ಅಂತ ಹೇಳು. ಎಡಿಟ್ ಆದರೂ ಮಾಡಲಿಕ್ಕೆ ಅಪ್ಪ ಅಂತ ಹೇಳು. ನಿಂಗೆ ಯಾರಿಷ್ಟ? ಅಪ್ಪ ಇಷ್ಟ ಅಂತೆ. ನಿಂಗೆ ಯಾರಿಷ್ಟ? ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಮಾತಾಡ್ತೇವೆ ಎಷ್ಟು. ಎಲ್ಲಿ ಹೋಗ್ತಾ ಇದ್ದೀರಾ ಗೊತ್ತುಂಟಾ? ಗೊತ್ತುಂಟು. ಹೋಗೋಣ ಮಗಳು, ಹೋಗೋಣ. ಯಬ್ಬು ಇದು ಸ್ಟೈಲ್ ನೋಡಿ. ಅದು ಎಲ್ಲಿಂದ ನೋಡಿದ್ಲೋ ಏನೋ. ತಲೆ ಮೇಲೆ ಇಡುದು ಸ್ಪೆಕ್ಸನ್ನು. ಅಕ್ಕ 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 ಅಕ್ಕ. ಹಾಂ, ಲಾಸ್ಟ್ ಒಂದು ಸಲ ಮರ್ಯಾದೆ ತೆಗಿಯಲ್ಲ ಅಂದ್ಕೊಂಡಿದ್ದೀನಿ. ನಿಂಗೆ ಅಪ್ಪ ಇಷ್ಟವ ಅಮ್ಮ ಇಷ್ಟವ? ಆಯಿತು ಬಿಡು, ಎಂತ ಮಾಡಲಿಕ್ಕಾಗೋದಿಲ್ಲ. ಆಗದಿಂದ ಕ್ಯಾಮರಾ ಶುರು ಆಗೋದಕ್ಕಿಂತ ಮುಂಚೆ ಅಪ್ಪ ಅಂತಲೇ ಹೇಳ್ತಿದ್ಲು. ನಾನು ತುಂಬ ಖುಷಿ ಪಡ್ತಿದ್ದೆ ಆಯಿತಾ. ಈಗ ನೋಡಿದರೆ ಎಷ್ಟು ಹೇಳಿದ್ರು ಅಮ್ಮ ಅಮ್ಮ ಅಂತಲೇ ಅಂತಾಳೆ. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತ ಹೇಳೋ ಮಟ್ಟಿಗೆ ಆಗಬೇಕು ನನ್ನ ಮಗಳು. ಸ್ವಲ್ಪ ದೊಡ್ಡದಾಗಲಿ, ನನ್ನ ಕಂಟ್ರೋಲಲ್ಲೇ ಇರ್ತಾಳೆ. ಅಂದರೆ ನಾನೇ ಬೇಕು ಅಂತ ನನ್ನ ಹಿಂದೆನೇ ಬರಬೇಕು. ತಂಗಿ ಜಿಂಕೆ ಕಾಲ್. ತಂಗಿ ಜಿಂಕೆ ಎಲ್ಲಿದ್ದೀರಾ? ನಾನು ಆರ್ ನಗರ್. ಹೌದಾ? ನಾನು ಮಂಗಳೂರು. ಆಯಿತು, ನಾನು ಇಲ್ಲಿ ಅಕ್ಕನ ಮನೆಗೆ ರೀಚ್ ಆದ್ವಿ. ಪ್ರಸಿದ್ಧಿ ಏನು ಸದ್ಯಕ್ಕೆ ಸುದ್ದಿ ಇಲ್ಲ. ಈಗ ಅಕ್ಕನ ಮಕ್ಕಳು ಇಬ್ಬರು ಬರ್ತಿದ್ದಾರೆ, ಅಮ್ಮಿ ಅಕ್ಕನ ಮಕ್ಕಳು. ನಾನು ಇಲ್ಲೇ ಹತ್ರ ಇರೋದಕ್ಕೆ ಗಾಡಿಯಲ್ಲಿ ಇವಳನ್ನ ಹೀಗೆ ಕೂರಿಸಿ ಕರ್ಕೊಂಡ್ಬರ್ತಿದ್ದೀನಿ. ಬಟ್ ಬೇರೆ ಯಾರು ಈ ರೀತಿ ಬರಬೇಡಿ, ತುಂಬ ಡೇಂಜರ್ ಮಕ್ಕಳನ್ನ ಹೀಗೆ ಕೂರಿಸ್ಕೊಂಡು ಬರೋದು. ಯಾಕಂದರೆ ಒಂದೇ ಸಲಕ್ಕೆ ಸಡನ್ನಾಗಿ ಬ್ರೇಕ್ ಹಾಕಿದರೆ ಅವ್ರು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಬೇರೆ ಅನಿವಾರ್ಯ ಇಲ್ಲದೆ ನಾನು ತುಂಬ ಹತ್ತಿರ ಇದೆ ಅಂತ ಹೇಳಿ ಹೀಗೆ ಕರ್ಕೊಂಡ್ಬಂದಿದ್ದೀನಿ. ಬೇರೆ ಯಾರು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಎಂತಮ್ಮ ಹಾಗಲ್ಲಿ ಹಾಯ್ ಹಾಯ್. ಅಯ್ಯಯ್ಯೋ, ಇವಳೆ ನೋಡಿ ನನ್ನ ಅಕ್ಕನ ಮಗಳು ಸಂಸ್ಕೃತಿ. ಅಕ್ಕನ ಮಗಳು, ಆ ಮಗ
ಸಮೃದ್ಧ ತಮಾಷೆ ಮಾಡ್ತಿದ್ರು, ಇವಳ ಅಕ್ಕನ ಮಗಳನ್ನ ಇವನಿಗೆ ಮದುವೆ ಮಾಡಿಕೊಡುದು ಅಂತ, ನನಗೆ ಮದುವೆ ಮಾಡಿಕೊಡುದು ಅಂತ ತಮಾಷೆ ಮಾಡ್ತಿದ್ರು. ಇವಳಿಗಾಗ ಎಂತ ಖುಷಿ. ನಾನಂದ್ರೆ ತುಂಬಾ ಇಷ್ಟ, ಅಂದ್ರೆ ಎಲ್ರು ಕೂಡ ಇಷ್ಟಪಡ್ತಿದ್ರಲ್ಲ, ಇವಳಿಗೆ ಬಹಳ ಖುಷಿ. ನನ್ನನ್ನು ಮದುವೆ ಆಗ್ತಿದ್ದಾನೆ ಹಾಗೆ ಹೀಗೆ ಅಂತಲ್ಲ. ಇಲ್ಲ, ನಂಗೆ ಸ್ವಲ್ಪ ಖುಷಿ. ಇವಾಗಲೇ ಸ್ವಲ್ಪ ನಡಿಲಿಕ್ಕೆ ಉಂಟು. ಬಾಬೆಗೆ ಈಗ ಸ್ವಲ್ಪ ಬೇಜಾರಾಗಿದೆ. ಯಾಕೆ ಬೇಜಾರಮ್ಮ? ನಗಡು ನಗಡು ನಗಡು. ಅಮ್ಮ ಬಿಟ್ಲು. ಅಮ್ಮ ಸ್ವಲ್ಪ ಹೊತ್ತು ಬಿಟ್ಟು ಹೋದಲ್ಲ ಪಾಪ. ಎಷ್ಟು ಮಕ್ಕಳಿಗೆ ಅಮ್ಮ ಕೆಲಸಕ್ಕೆ ಹೋಗುವಾಗ ಮಕ್ಕಳನ್ನು ಎಷ್ಟು 8 hours 6 hours ಎಲ್ಲ ಬಿಟ್ಟು ಹೋಗ್ತಾರೆ ಗೊತ್ತುಂಟಾ? ಹಾಂ ನಮಸ್ತೆ. ಹೊರಟದ್ದ? ಹೌದಾ, ಥ್ಯಾಂಕ್ ಯು. ಬರ್ತ ಟಾಟ ಮಾಡುಮ್ಮ. ಟಾಟ. ಒಳ್ಳೆ ಕೈ. ಹಾಂ, ಮಕ್ಕಳನ್ನು ನೋಡಿಕೊಳ್ಳೋದು ತುಂಬ ಕಷ್ಟ ಆಯಿತಾ. ನನಗೆ ಕೆಲಸ ಕೂಡ ಇದೆ, ಅದರ ನಡುವೆ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಇಲ್ಲಿ ನನ್ನ ಮಕ್ಕಳಿದ್ದಾರಲ್ಲ, ಅಂದರೆ ಅಕ್ಕನ ಮಕ್ಕಳು, ಅವರಿಗೆ ಜವಾಬ್ದಾರಿ ವಹಿಸೋಣ ಅಂತ ಇಲ್ಲಿಗೆ ಬಂದಿದ್ದು. ಹಾಯ್, ಇದೆ ನೋಡಿ ನನ್ನ ಅಕ್ಕನ ಮನೆ. ಹೇಳಿ, ನನ್ನ ಅಕ್ಕ, ದೊಡ್ಡಪ್ಪನ ಮಗಳು. ಹಾಯ್. ಅಮ್ಮ ಮಗಳಿಗೆ ತುಂಬ ಬೇಜಾರಾಗಿದೆ. ಅಮ್ಮ ನೆನಪಾಗ್ತಾ ಇದೆ ಅವಳಿಗೆ. ಅಪ್ಪನ ಒಂದು ಜವಾಬ್ದಾರಿ ನಾನು ನಿಭಾಯಿಸಲೇಬೇಕೀಗ, ಅಮ್ಮ ಇಲ್ದಿರೋ ಟೈಮಲ್ಲಿ. ಓಕೆನಾ? ಇಲ್ಲಿ ಈಗ ಕೆಲಸಕ್ಕಿಂತ ನನ್ನ ಮಗಳೇ ಇಂಪಾರ್ಟೆಂಟ್ ಆಗ್ತಾಳೆ. ಅವಳು ಬೇಜಾರಾಗಿದ್ದಾಳೆ ಅಂದರೆ ಕೆಲಸ ಮಾಡೋದು ಕಷ್ಟ. ವಾವ್, ಆಟ ಸಾಮಾನು ಪ್ರಸಿದ್ಧಿಗೆ. ವಾವ್, ಸೂಪರ್. ನೋಡು, ನಾನು ಸಹ ಬರ್ತೇನೆ. ಸಮೃದ್ಧ ಆಟ ಆಡಿತು. ಸಮೃದ್ಧ ಆಟ ಆಡಿಸ ಆಟ ಆಡಿಸು ಆಟ ಆಡಿಸು ಅಂತ ಎದುರಿಸ್ತಿದ್ದಾನೆ. 1 ಗಂಟೆ. ನನಗೆ ಕಾಫಿ ಟೀ ಎಂತ ಬೇಡ, ನೀವು ನನ್ನನ್ನು ನೋಡ್ಕೊತಿದ್ದೀರಲ್ಲ ಅದೇ ದೊಡ್ಡದು. ಸ್ವಲ್ಪ ಹೊತ್ತು ಇರ್ಲಿಕ್ಕೆ ಜಾಗ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ಸ್. ಸ್ವಲ್ಪ ಊಟ ಕೊಡ್ತೀರಾ ಅಕ್ಕ? ನೀವು ಅಲ್ಲಿ ಹೋಗ್ಬೇಕಾ? ಇವಳಿಗೆ ಬೇರೆ ಮನೆಗೆ ಬಂದಾಗೆ ಆಗ್ತಾ ಉಂಟು. ಅಮ್ಮಂದು ನೆನಪಾಗ್ತಿದೆ ಅವಳಿಗೆ. ಮಾಡಿ ಹೇಗೆ ಹೀಗೆ ಅಣ್ಣ, ಹೀಗೆ ಮಾಡು. ಆಯ್ತಕ್ಕ, ಡ್ಯಾನ್ಸ್. ಅವಳು ಯಾವುದು ಬೇಡಾಗಿದೆ. ಅವಳು ಬಂದ ದಾರಿಯನ್ನು ನೋಡ್ತಿದ್ದಾಳೆ. ಅಮ್ಮಂದೇ ನೆನಪಾಗ್ತಿದೆ. ಅಮ್ಮನ ಬಿಟ್ಟಿರೋದ ಮುದ್ದು ಕೂಸಿದು. ಹೇಗಾದ್ರೂ ಭಂಗ ಮಾಡಿ ಇದು ಮಾಡು. ನನಗೆ ಕೆಲಸ ಉಂಟು. ಹೇಗೆ ಸಮೃದ್ಧ, ಬೇಗ ಅವಳನ್ನು ಇದು ಮಾಡು. ಬೇ ಆಟಾಡು. ಓ ಸೂಪರ್. ಅಮ್ಮಿ, ನಿಂಗೆ ಇನ್ನೊಂದು ಮಗು ಮಾಡ್ಬೋದಾ? ಅಷ್ಟು ಚಂದ ನೋಡಿಕೊಳ್ತಾರೆ ನಿನ್ನ ಮಕ್ಕಳು. ಭಾವನ ಹತ್ರ ಮಾತಾಡಿ ಮಗು ಮಾಡಿ ಇನ್ನೊಂದು. ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ? ನಂಗೆ ಇದೊಂದೇ ಸಾಕಾಗಿದೆ. ಅದು ಯಾಕೆ ಗೊತ್ತಿಲ್ಲ, ನಂಗೆ ಮಾತ್ರ ಜೋರು. ಅಪ್ಪನಿಗೆ ಸಹ ಪಾಪ.
ಬಾಬೆ ಬಾಬೆ ಎಲ್ಲರಿಗೆ ಪಾಪ ನಂಗೆ ಮಾತ್ರ ಜೋರು. ಒಂದು ಹೊಸದು ತಗೊಳ್ಳಿರ ಗಾಡಿ ಅದೆಂತ ಹಾಳತ್ತು ಹಾ ಇವಳು ಬಂದದಕ್ಕೆ ತಗೋ ಇದು ಮುರಿದ್ರೆ ತೊಂದರೆ ಇಲ್ಲಲ್ಲ ಇನ್ನೊಂದು ಮಕ್ಕಳು ಮಾಡ್ತೀಯಾ ಇಲ್ಲ ಮಾರಾಯ ಕಾರ್ ತಿಳ್ಕೊಂಡು ಬಾ ಅದು ಇವತ್ತು ಮಾರಾಯ ಸ್ಟೀರಿಂಗ್ ತಿರ್ಕಲ್ಲ ಹೋಗುದಿಲ್ಲವಾ ಅದು ಅದು ಈಗ ಮುಂದೆ ಹೋಗು ಅದೇ ಇದು ಹೋಗುದಿಲ್ಲ ಹೇಳಿದ್ರೆ ಅದು ಓವರ್ ವೆಯ್ಟ್ ಆಯ್ತದೆ. ಓವರ್ ವೆಯ್ಟ್ ಅಲ್ಲ ಇದು ನನ್ನ ವೆಯ್ಟ್ ತಡ್ಕೋತದೆ ಏನದು ಅನ್ಕೊಂಡು ಆಗುದಿಲ್ಲ ಎಲ್ಲಿ ಇಟ್ಕೋ ಕಾಲೆಲ್ಲಿ ಇಲ್ಲಿ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ರಸೀದಿ ಕಾರೆಲ್ಲ ಓಡಿಸ್ತೇನೆ ಮಗಳು ಯಾಕೆ ಭಯ ಬಾ. ಅಪ್ಪನ ಒದ್ದಾಟ ಮಲಗನ್ನು ಮಗಳನ್ನು ಮಲಗಿಸಲು ಬಾ ಮಗಳು ಚಿನ್ನಿ ಬಾ ಅವಳಿಗೆ ಹೀಗೆ ಮಲಗೋದು ಭಾರಿ ಇಷ್ಟ ಹೀಗೆ ಮಲಗೋದು ಬಾ ಮಲಗ್ಸೋಣ ಅಂತೇಳಿ ಕರ್ಕೊಂಬಂದ್ರೆ ಈಗ ಮಲಗೋ ಮೂಡಲೇ ಇಲ್ಲ ಏ ಪಂಟಿ 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 ನೋಡಿ 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 ನಿನ್ನ ಮಲಗಿಕ್ಕೆ ಹೇಳಿದಲ್ಲ ನಿಂಗೆ ಯಾರು ಇಷ್ಟ ಅಪ್ಪ ಇಷ್ಟ ಅಮ್ಮ ಇಷ್ಟ ಅಪ್ಪ ವೇಸ್ಟ್ ವೆರಿ ಗುಡ್. ಅಪ್ಪ ವೇಸ್ಟ್ ಅಪ್ಪ ಇಷ್ಟ ಅಮ್ಮ ಇಷ್ಟವಾ ಯೋಚನೆ ಮಾಡ್ಬೇಕು ಅಂತಾನೆ ಇಲ್ಲ. ಅವ್ಳು ಲಾಗಿಗೆ ಹಾಗೆ ಕಾಮಿಡಿ ಮಾಡ್ತಾಳೆ ಹೌದೌದೌದು. ಕಾರಲ್ಲಿ ಬರುವಾಗ ಅಪ್ಪ ಅಪ್ಪ ಅಂತ 3-4 ಸಲ ಹೇಳಿದೆ ಈಗ ಹೇಳು ಅಪ್ಪ ಅಂತ ಹೇಳ ಓ ಮಗಳು ಏ ಮಗಳು ಅಪ್ಪ ಅಂತ ಬಾಯಿ ಮಾತಿಗಾದ್ರೆ ಹೇಳು ಅಪ್ಪ ಅಂತ ಹೇಳು ಅಪ್ಪ ಅಂತ ಹೇಳು ಏ ಅಪ್ಪ ಹೇಳು ಅಪ್ಪ 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 ಬೆಲೆನೇ ಚಿರಿಕ್ ಬೆಲೆ ಇಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಮಾತ್ರ. ಅಪ್ಪ ಅವಳಿಗೆ ಈಗ ಗೊತ್ತಾಗೋದಿಲ್ಲ ನನ್ನ ಪ್ರೀತಿದ ಬೆಲೆ ಅವಳಿಗೆ ಸ್ವಲ್ಪ ಒಂದು ತಿಂಗಳಲ್ಲಿ ಗೊತ್ತಾಗ ಹಾಗಾದ್ರೆ ನೀವು ವೇಸ್ಟ್ ಈಗ ಈಗ ವೇಸ್ಟ್ ಅಪ್ಪ ವೇಸ್ಟ್ ಅಲ್ಲ ಈಗ ಅಪ್ಪ ವೇಸ್ಟ್ ಪ್ರಸಿದ್ಧ ಮಲಗಿದ್ರೆ ಅಪ್ಪನಿಗೆ ಕೆಲಸ ಮಾಡ್ಬೋದು ಈಗ ಲಾಸ್ಟ್ ಒಂದು ಕೇಳ್ತೇನೆ ಇದಾದ್ಮೇಲೆ ನಾನು ಕೇಳಲಿಕ್ಕೆ ಹೋಗುದಿಲ್ಲ ನಿನ್ಗೆ ಅಪ್ಪ ಇಷ್ಟವಾ ಅಮ್ಮ ಇಷ್ಟವಾ ಪ್ರಸಿದ್ಧಿ ಅಪ್ಪ ಅಂತ ಹೇಳಿದ್ಲು ಕಷ್ಟಪ್ಪ ಮಕ್ಕಳನ್ನ ಸಾಕೋದು ಕಷ್ಟ ಮಕ್ಕಳನ್ನು ನೋಡ್ಕೊಳ್ಳೋದು ಕಷ್ಟ ಮಲಗು ಕಂದ ಪುಟ್ಟ ಮಗುವೆ ನನ್ನ ಮಗುವೆ ಮಲಗು ಅಪ್ಪನಿಗೆ ತುಂಬ ಕೆಲಸ ಉಂಟು ಈಗ ಮಲಗು ಮಲಗು ಕಂದ ಮಲಗು ಕಂದ ನನ್ನ ಮಗುವೆ ಮಲಗು ಅಮ್ಮ ಅಲ್ಲಿ ಸೆಲುನಲ್ಲಿ ಅಪ್ಪ ಇಲ್ಲಿ ಒದ್ದಾಟದಲ್ಲಿ ಕಣ್ಣು ಮುಚ್ಚಿ ಮಲಗು ನನ್ನ ಮಗುವೆ ಮಲಗು ಕಂದ ಮಲಗು ಮಲಗು ಕಂದ ಮಲಗು ಅಪ್ಪನ ಕೆಲಸ ಸುಗಮ ಮಾಡು ಕಂದ ನನ್ನ ಮುದ್ದು ಕಂದ ಮುದ್ದು ಕಂದ ನನ್ನ ಮುದ್ದು ಕಂದ ಇದೆಂತ ಯಾರ ಹೇಳು ಇರೋರನ್ನ ಎಬ್ಬಿಸ್ತಾರೆ ಕಣ್ಣು ಹೀಗೆ ಹೋಗಿ ಮಲಗ ಇರುವಾಗ ಮೇಲಿಂದ ಬಂದೆ ಅಂತ ಮಂತ್ರ ಹೇಳುತ್ತೆ ಓ ಕಂದ ನಿನ್ನ ಕಂದ ನನ್ನ ಮುದ್ದು ಕಂದ ನನ್ನ ಮುದ್ದು ಕಂದ ನೀನು ಮಲಗು ಕಂದ ನಿಮ್ಮ ಹಸ್ಬೆಂಡಿಗೆ ಮಾಡಲಿ ಪುಣ್ಯ ಮಾಡಲಿ ಪ್ರಜ್ಞನಿಗೆ ಹೇಳಿ ಪ್ರಜ್ಞನಿಗೆ ಹೇಳಿ ಪುಣ್ಯ ಮಾಡಲಿ ರಸೀದಿ ಬೇಗ ಮಲಗಮ್ಮ ಅದು ನನ್ನ ಹಾಡು ಅಷ್ಟು ಚಂದ ಇರುತ್ತಲ್ಲ ಮಲಗಲಿಕ್ಕೆ ಮನಸ್ಸು ಬರ್ತಿಲ್ಲ ಓಲು ಶ್ರೀಕೃಷ್ಣ ನಿಜಗಳು ನೋಡು ನೋಡಿ ಓಲೋಲ ಶ್ರೀಕೃಷ್ಣ ಸತ್ತಲದ ಕೋಣೆಡಿ ಪುಟದನ
ಕತ್ತಲೆದ ಕೋನೇಡು ಈ ಪುಟದ ಲೋಕದ ಕತ್ತಲೆ ದೂರ ಮಂತನ. A few hours later. ಸಕ್ಸಸ್ಫುಲಿ ಒಂದು ಟಾಸ್ಕ್ ಕಂಪ್ಲೀಟ್ ಆಯಿತು. ಈಗ ಮಲಗಿಸ್ಬೇಕು. ಲಕ್ಕನೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ. ಅಪ್ಪನಿಗೂ ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತುಂಟು, ಮಗಳನ್ನು ಹೇಗೆ ನೋಡ್ಕೊತಾನೆ ಅಂತ. ನಿಂಗೆ ಅನಿಸಿದಿಲ್ವಾ ಎಂತ ಅಂತ? ಎಂಥ ಒಳ್ಳೆ ನೀನು ಸೆಲೂನಲ್ಲಿ ಹೋಗಿ ಕೂತದ್ದು ಎಷ್ಟು ಗಂಟೆಗೆ ಹೇಳು? 12 ಗಂಟೆ. ಈಗ ಗಂಟೆ 4 ಗಂಟೆ. 12 ಆಯ್ತು. ಹಾ? 4 ಗಂಟೆ, ಹ್ಮ್. ಇನ್ನೂ 2 ಗಂಟೆ. ಹ್ಮ್. ಅಂಥದ್ದು ಎಂತ ಮಾಡ್ತಾರೆ ಅವ್ರು ನಿಂಗೆ? ಹೇರ್ ಟ್ರೀಟ್ಮೆಂಟ್. ಹೌದು, ಫುಲ್ ಚೇಂಜ್ ಮಾಡಿ ಕೊಡ್ತಾರಾ? ನನಗೆ ಮೊದಲಿನ ಮದುವೆ ಆಗೋ ಟೈಮಲ್ಲಿ ಇದ್ದ ಪ್ರಜ್ಞೆ ಥರ ಮಾಡ್ತಾರಾ? ಮಂಡೆ ನಿಮ್ಮ ನನಗೆ ಅದೇ ಪ್ರಜ್ಞೆ ಬೇಕು, ನನಗೆ ಬೇರೆ ಯಾರು ಬೇಡ. ಬಾಯ್. ಐ ಲವ್ ಯು. ಓವರ್ ಆಯ್ತು ನಿಮ್ಮದು. ಒಂದು ಶೋ ಒಂದು ನಾವೆಲ್ಲಿದ್ದೇವೆ ವಿಡಿಯೋ ಆದ್ಮೇಲೆ ಅವಳೆಂತ ಮಾಡುದಿಲ್ಲ. ಹೌದಾ? ಇದೆಲ್ಲಿಂಟ ಐಸ್ ಕ್ರೀಮ್ ಎಲ್ಲಿಂಟ ನನಗೆ? ಯಾರ ಇವರು? ಇದೆಲ್ಲ ಇವರು ನೆಂಟ್ರನವರಿಗೆ. ಅವ್ರು ಎರಡೇ ತಂದು ಬರ್ತೀನಿ. ನಾನು ಆಗ್ತಿದ್ರೆ ಎಂತ ಮಾಡ್ತಿದ್ದೆ ಹೇಳು? ಮನೆಯವ್ರು ನೆಂಟ್ರು ತಂದರು, ಇನ್ನೊಬ್ರು ನೆಂಟ್ರು ಇದ್ದಾರೆ, ಅವರಿಗೆ ಕೊಡು ಅಂತ ಹೇಳಿ ಕೊಡ್ತಿದ್ದೆ. ಮಕ್ಕಳಿಗೆ ನಮ್ಗೆ ಅಂತಂದ್ರೆ ಹಾ? ಎಲ್ಲಿ ಉಂಟು ನಮ್ಗೆ ಯಾರಿದ್ದಾರೆ? ಅವರೇನ ಖಾರ ಕಡ್ಡಿ ಇದೆಲ್ಲ ತಂದಿದ್ದಾರೆ, ಐಸ್ ಕ್ರೀಮ್. ನಾನು ಖಾರ ಕಡ್ಡಿ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೆ. ನೀನು ತರಲಿಲ್ಲ, ಅದಕ್ಕೆ ಕೊಡಲಿಲ್ಲ ಅಂತ ಹೇಳಿದೆ. ಅವ್ರು ಖಾರ ಕಡ್ಡಿ ತಂದರು, ಅವ್ರಿಗೆ ಕೊಟ್ವಿ. ಈಗ ಐಸ್ ಕ್ರೀಮು ಈಗ ತಂದಿದ್ದಾರೆ, ಅದನ್ನು ಇವರಿಬ್ಬರು ಮುಕ್ಕುತ್ತಿದ್ದಾರೆ ಸಣ್ಣ ಎದುರು. ಎರಡಾದರೂ ನಮಗೆ ಹೇಳಿಕಾಗೋದಿಲ್ವಾ? ನಿಂಗೆ ಬೇಡ, ನಿಂಗೆ ಶೀತ ಅಲ್ಲ. ಅಟ್ಲೀಸ್ಟ್ ನಾನು ಒಬ್ಬ ನೆಂಟ್ರಿದ್ದೇನೆ, ಇಲ್ಲಿಗೆ ಹೇಳಿ ತಿನ್ನಬೇಕು ನಾ. ಸರಿ ಇರ್ತೇನೆ ನಾನು. ಸರಿ ನೋಡಿ, ಮಗುವನ್ನ ನೋಡ್ಕೊಳ್ಳೋ ಜೊತೆ ಕೆಲಸನೂ ಮುಗಿಸ್ಬೇಕು. ಕೆಲಸ ಈಗ ಅಪ್ಲೋಡಿಂಗ್ ಆಗ್ತಾ ಉಂಟು, ನಮ್ಮ ಕಷ್ಟ. ಈಗ ಅವಳು ಆಯ್ತಂತೆ, ಟೈಮ್ ಮುಗೀತಂತೆ, ಬರೋಕ್ಕೆ ಹೇಳ್ತಿದ್ದಾಳೆ ಅಲ್ಲಿಗೆ. ಆಮೇಲೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋದಿದೆ. ನಾವಿಲ್ಲಿಂದ ಹೊರಡ್ತೀವಿ ಈಗ ಅಕ್ಕನ ಮನೆಯಿಂದ. ಅಮ್ಮಿ ಬಾಯ್, ನೆಲೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇನ್ನೊಂದ್ಸಲ ಬನ್ನಿ. ಹಾಂ ಬಾಯ್ ಬಾಯ್. ಓಕೆ, ಅಪ್ಲೋಡ್ ಆಗ್ತಾ ಉಂಟು. ಸರಿ ಹಿಡ್ಕೋ, ಹೊಡಿತೇನೆ ನಾನು. ಸಿಟ್ಟು ಬಂದರೆ ಹಾಂ ನೀನು ಬಿದ್ದರೂ ಪರವಾಗಿಲ್ಲ, ಲ್ಯಾಪ್ಟಾಪ್ ಬೀಳಬಾರ್ದು. ಪ್ರಸಿದ್ಧಿ, ನಾನು, ಸಮೃದ್ಧಿ, ಸಂಸ್ಕೃತಿ. ಈಗ ಮತ್ತೆ ಇವಳ ಹೆಣ್ಮಕ್ಕಳ ಗ್ಯಾರೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಕೆಲಸ ನೋಡ್ರಿ, ಅಪ್ಪನ ಜವಾಬ್ದಾರಿನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದೀನಿ. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನನ್ನ ಮಗಳಿಗೆ ತುಂಬ ಪಪ್ಪಿ ಕೊಡ್ತೇನೆ. ಚಂದ ನನ್ನ ಮಗಳು ಇವತ್ತು ಅಪ್ಪನೊಟ್ಟಿಗೆ ಅಡ್ಜಸ್ಟ್ ಆಗಿದ್ಲು, ಯಾವುದೇ ಹಠ ಇಲ್ಲ. ಅಲ್ಲ ಮಗಳ, ಪಪ್ಪಿ ಕೊಡು, ಪಳ್ಳು ಕೊಡು ಮಗಳು. ಪ್ರಸಿದ್ಧಿ ನೋಡಿ, ನನ್ನ ಜೊತೆ ಇದ್ದಾಗ ಎಷ್ಟು ಯಾವುದೇ ಗಲಾಟೆ ಇಲ್ಲ, ಏನು ಕಿರಿಕಿರಿ ಇಲ್ಲ. ಅಮ್ಮ ಜೊತೆ ಇದ್ದಾಗ ಕಿರಿಕಿರಿ ಜಾಸ್ತಿ, ಯಾಕಂದರೆ ಆ ಥರ ನೋಡಿಕೊಳ್ಳುವ ವಿಧಾನ ಕೂಡ ಅದರಲ್ಲೂ ಬದಲಾವಣೆ ಇರುತ್ತೆ. ನಾನು ಚೆನ್ನಾಗಿ ನೋಡಿಕೊಂಡೆ, ಹಾಗೆ ಕಿರಿಕಿರಿ ಇಲ್ಲ. ನಾನು ನೋಡ್ಕೊಳ್ಳುವ ರೀತಿ ಅವಳು ನೋಡ್ಕೋತಿದ್ರೆ ನನ್ನ ಮಗಳು ಇಷ್ಟು ಹಠ ಮಾಡ್ತಿರ್ಲಿಲ್ಲ. ಅವಳ ಹತ್ರ ಇರಬೇಕಾದ್ರೆ ಹಠ ಅಂದ್ರೆ ಹಠ. ನನ್ನ ಹತ್ರ ನೋಡಿ ಎಷ್ಟು ಸೈಲೆಂಟು ಬಾಬೆ. ಬಾಬಾ In 200 meters, at the roundabout, turn right. ನೋಡಿ ಅಪ್ಪನ ಜೊತೆ ಇದ್ದಾಗ ಎಷ್ಟು ಆಕ್ಟಿವ್ ಆಗಿರ್ತಾಳೆ. ಅಪ್ಪ
5 hours ಕಾದು ಕಾದು ಈಗ ಸಿಕ್ಕಿ 5 hours ಅಲ್ಲ, ಅದೆಷ್ಟ 6 hours ಆಯ್ತು. 6 ಬೆಳಗ್ಗೆ hours 12 ಗಂಟೆ ಶುರು ಆಗ್ಲಿಲ್ವಾ? 12 ಗಂಟೆ 6:30 ಗಂಟೆ ಅಷ್ಟೊತ್ತು ಎಂತ 6:30 ಗಂಟೆ ಮಾಡ್ತಾರೆ. ಫಸ್ಟ್ ಟೈಮ್ ಪ್ರಸಿದ್ಧಿಯನ್ನು ಬಿಟ್ಟು ನಿಂತದ್ದು ನಾನು. ನಾನು ನನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದೇನೆ. ಒಂದು ಒಳ್ಳೆ ರೀತಿಯಲ್ಲಿ ಮಗು ಒಂದು ಇಲ್ಲಂತೆ ಯಾರು ಹೇಳಿದ್ರು ಆ ಮಕ್ಕಳಿಗಿಂತ ಗೊತ್ತುಂಟು. ಪಾಪು ಚೇಂಜ್ ಮಾಡಿದ್ದೀರಾ? ಒಂದು ಯೂಟ್ಯೂಬ್ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಸ್ಟ್ಯಾಂಪ್ ಚೇಂಜ್ ಮಾಡಿದ್ದೀನಿ, ನೋಡ್ಬೇಕು. ಮಧ್ಯಾಹ್ನ ಊಟ ಕೊಟ್ಟಿದ್ದೀರಾ? ಊಟ ಕೊಟ್ಟಿದ್ದೀನಿ. ಚೇಂಜ್ ಆಗಿದೆ. ಚೇಂಜ್ ಆಗಿ ಚಡ್ಡಿ ಮಾತ್ರ ಹಾಕಿಲ್ಲ, ಪಾಪು ಮಾತ್ರ ಹಾಕಿ ಬಂದಿದ್ದಾರೆ. ಚಡ್ಡಿ ಎಂತಕ್ಕೆ, ಅವಳಿಗೆ ಯಾವಾಗ ಸಣ್ಣ ಮಗು ಅಲ್ಲ ಅಂತ. ಊಟ ಕೊಟ್ಟಿದ್ದೀರಾ? ಊಟ ಮಾಡಿದಾಳ? ಊಟ ಮಾಡಿದ್ದಾಳೆ. ಸಂಜೆ ಎಂತ ಕೊಟ್ರಿ? ಹಾಲು ಸಂಜೆ ಎಂತ ಕೊಟ್ಲ ಅಂತ ಆದ್ರು? ಬಿಸಿನೀರು ಕೊಟ್ಟು. ಬಿಸಿನೀರು ಮತ್ತೆ ಸ್ವಲ್ಪ ಹಾಲು. ಈಗ ಬರುವಾಗ ಹಾಲು ಕೊಡ್ಲಿಲ್ಲ. ಎಂತ ತಿನ್ಲಿಕ್ಕೆ ಕೊಡಿದ್ರು? ಅವಳದ್ದು ಚಪ್ಪಲ್ ಎಲ್ಲ ಬಾಕಿ ಆಗಿದೆ ಆಯ್ತಾ ಅಲ್ಲೇ. ಚಪ್ಪಲು ಮತ್ತೆ ಒಂದು ಬಟ್ಟೆ ಎಲ್ಲ ಬಾಕಿ. ಅದೆಲ್ಲ ಅವಳದು ಚಪ್ಪಲ್ ಇಲ್ಲ, ಒಂದು ಬಟ್ಟೆ ಇಲ್ಲ. ಈಗ ಹೋಗುವಾಗ ತಗೊಳ್ಳುವ. ಅದೇ ಅಪ್ಪನವರ ಹಾಗೇನೆ, ಎಂತೆಲ್ಲ ಉಂಟು ಎಲ್ಲ ಬಿಟ್ಟೆ ಬರುದು. ಪುಣ್ಯಕ್ಕೆ ಮಗು ಒಂದು ಇಟ್ಕೊಂಡ್ ಬಂದಿದ್ದು. ಅಮ್ಮ ಆದ್ರೆ ಎಲ್ಲ ಹುಡ್ಕೊಂಡ್ ಬರ್ತಾರೆ, ಎಲ್ಲಿ ಸಹ ಬಾಕಿ ಮಾಡುದಿಲ್ಲ. ಅದೇ ಅಪ್ಪ ಮತ್ತೆ ಅಮ್ಮನಿಗಿರೋ ಡಿಫ್ರೆಂಟ್. ನಾನು ಅವಳಿಗೆ ಎಲ್ಲ ಖಾಲಿ ಮಾಡ್ತಿ ಬಿಡುದಿಲ್ಲ. ನಾನು ನೀವು ಹೆಂಗಸರ್ ಹೇಗೆ ಗೊತ್ತಾ? ಹೆಂಗಸರಿಗೆ ಹೇಳ್ಬೇಡ್ರಿ, ನನಗೆ ಹೇಳಿ. ನಿಂಗೇನೆ ಹೇಗೆ ಗೊತ್ತಾ? ಹೆಂಗಸರಿಗೆ ನಿಮ್ಗೆ ಹೊಡಿವಾರು ಬಂದು ನಾನಾಗಿದ್ದಕ್ಕೆ ಸುಮ್ಮನಿದ್ದೇನೆ. ನೀನು ಹೇಗೆ ಗೊತ್ತಾ? ನೀನು ನಾನು ಒಟ್ಟಿಗಿಲ್ಲ. ಹಾಗೆ ಗೊತ್ತುಂಟು. ನೀನು ಸಹ ಹೊಡಿಯೋಳೆ. ಒಬ್ಬ ತಂದೆ ಆದವನು ತುಂಬ ಕಷ್ಟಪಟ್ಟು ಮದುವೆ ಫಂಕ್ಷನ್ ಮಾಡ್ತಾ ಇರ್ತಾನೆ. ಅಡಿಗೆ ಎಲ್ಲ ಚೆನ್ನಾಗಾಗಬೇಕು ಹಾಗೆ ಹೀಗೆ ಅಂತ. ಎಷ್ಟು ಚಂದದ ಅಡಿಗೆ, ಯಾವುದೂ ತೊಂದರೆ ಆಗಬಾರ್ದು ಅಂತ ಅಂದರೂ ಕೂಡ ಅದರಲ್ಲಿ ಒಂದು ನ್ಯೂನ್ಯತೆ ಕಂಡುಹಿಡಿಕೊಳ್ಳೋದು. ನ್ಯೂನ್ಯತೆ ಅದರಲ್ಲಿ ಮೈನಸ್ ಏನಿದೆ ಅದನ್ನು ನೋಡಿ. ಉಪ್ಪು ಸರಿ ಇಲ್ಲ, ಉಪ್ಪಿನಕಾಯಿ ಇರಲಿಲ್ಲ, ಆ ಥರ ಕೆಟಗರಿ. ನೀನು ಎಷ್ಟು ಚಂದ ನೋಡಿಕೊಂಡಿದ್ದೇನೆ, ಅದಕ್ಕೆ ಹೊಗಳದು ಬಿಟ್ಟು. ಇಷ್ಟೊಂದು ನೋಡ್ಕೊಂಡದಕ್ಕೆ ಯಾರಿದ್ದಾರೆ ಇಂಥ ಅಪ್ಪ, ಇಂಥ ಗಂಡ? ಅಪ್ಪ ಬೇಕಾ ಅಮ್ಮ ಬೇಕಾ? ಅವಳು ಒಬ್ಳೇ ಇರುವಾಗ ಅಪ್ಪ ಅಪ್ಪ ಅಂತ ಹೇಳುದ, ಕ್ಯಾಮರಾ ಬಂದಾಗ ಅಮ್ಮ ಅಂತ ಹೇಳುದ. ಅದು ಎಂತ ಅಂತಾನೆ ಗೊತ್ತಾಗುದಿಲ್ಲ. ಅಪ್ಪ ಅಂತ ಹೇಳು ಮಗಳು, ಒಮ್ಮೆ ಅಪ್ಪ ಅಂತ ಹೇಳು. ನಿಂಗೆ ಅಪ್ಪ ಇಷ್ಟವಾ ಅಮ್ಮ ಇಷ್ಟವಾ? ಮತ್ತೆ ಮತ್ತೆ ಯಾಕೆ ನೀವು ಖರ್ಚುದು? रुको जरा सबर करो. ನಿಂಗೆ ಅಮ್ಮ ಇಷ್ಟವಾ ಅಪ್ಪ ಇಷ್ಟವಾ? ನಾನು ಕೇಳ್ತಿದ್ದದ್ದು ಏನು ಗೊತ್ತಾ? ಅಪ್ಪ ಇಷ್ಟವಾ ಅಮ್ಮ ಇಷ್ಟವಾ ಅಂತ. ಸೊ ಅವಳ ಲಾಸ್ಟ್ ಏನು ಕೇಳಿದ್ದು? ಅಮ್ಮ ಅಂತ. ಅಮ್ಮ ಅಂತ ಹೇಳ್ತಿದ್ಲು. ಈಗ ಪ್ರಶ್ನೆನ ಚೇಂಜ್ ಮಾಡಿದೆ, ಸರಿ ಹೇಳ್ತಾಳೆ. ನನಗೆ ಈ ಟ್ರಿಕ್ಸ್ ಗೊತ್ತಿರಲಿಲ್ಲ ಆಯ್ತಾ. ಪ್ರಶ್ನೆ ಕೇಳೋದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಿದ್ರೆ ನಾನು ಗೆಲ್ತಿದ್ದೆ. ಅಪ್ಪ ಇಷ್ಟವ ಅಮ್ಮ ಇಷ್ಟವ ಅಂದರೆ ಲಾಸ್ಟ್ ವರ್ಡ್ ಅಮ್ಮ. ನಾನು ಅದಕ್ಕೆ ಎಷ್ಟು ಕೇಳಿದ್ರು ಹೇಳ್ತಾ ಇರಲಿಲ್ಲ. ನಂಗೆ ಈಗ ಎಡಿಟ್ ಮಾಡಬೇಕಾದ್ರೆ ಹರ್ಷಿತ್ ಹೇಳಿದ್ದಿಲ್ಲಿ ಸ್ವಲ್ಪ ಪ್ರಶ್ನೆನ ಚೇಂಜ್ ಮಾಡಿ, ಪ್ರಶ್ನೆ ಚೇಂಜ್ ಮಾಡು ಹಾಗಾಗಿ ಸರಿ ಹೇಳ್ತಾಳೆ ಅಂತ ಅಂದ. ಇಮಿಡಿಯೇಟ್ ಆಗಿ ಪ್ರಶ್ನೆ ಚೇಂಜ್ ಮಾಡಿದೆ, ಅಪ್ಪ ಅಂದ್ಲು. ಓಹ್ ಸೂಪರ್ ಹರ್ಷಿತ್, ಥ್ಯಾಂಕ್ ಯು. ಅಮ್ಮ ಇಷ್ಟವಾ ಅಪ್ಪ ಇಷ್ಟವಾ?